ನಮಸ್ತೆ ಎಲ್ಲರಿಗೂ. ನಾನು ಚಿತ್ತರಂಜನ್ ಎಸ್ ಪಿ. ನಾವು ವೀಕ್ಲಿ ಒನ್ಸ್ ಒಂದು ಬ್ಯಾಂಕಿಂಗ್ ಅವೇರ್ನೆಸ್ ವಿಡಿಯೋ ಮಾಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಆ ರೀತಿ ಮಾಡುವಾಗ ಲಾಸ್ಟ್ ಟೈಮ್ ನಾವು ಒಂದು ATM ಕ್ಯಾಶ್ ವಿಡ್ರಾವಲ್ ಬಗ್ಗೆ ಒಂದು ಇನ್ಫಾರ್ಮೇಷನ್ ಶೇರ್ ಮಾಡಿದ್ವಿ. ಅವಾಗ ಒಬ್ಬರು ನಮ್ಗೆ ಕೇಳಿದರೆ ಏನಂತ SMS ಚಾರ್ಜಸ್ ಮತ್ತು ಟ್ರಾನ್ಸಾಕ್ಷನ್ಸ್ ಫ್ರೀ ಇರೋ ಬ್ಯಾಂಕ್ಗಳ ಬಗ್ಗೆ ನಮಗೆ ಎಕ್ಸ್ಪ್ಲೇನ್ ಮಾಡಿ. ಅದೇ ರೀತಿ ನಿಮಗೆ ಏನಾದರೂ ಬ್ಯಾಂಕಿಂಗ್ ರಿಲೇಟೆಡ್ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನೀವು ಕಮೆಂಟ್ ಮಾಡ್ಬೋದು. ನಾವು ನಿಮ್ಮ ಕಮೆಂಟಿಗೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಹಾಗೆ ಇವತ್ತು ನಾವು SMS ಚಾರ್ಜಸ್ ಅಂತ ಏನು ಪ್ರಶ್ನೆ ಕೇಳಿದಾರಲ್ಲ ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಈ SMS ಚಾರ್ಜಸ್ ಅಂದರೆ ಟ್ರಾನ್ಸಾಕ್ಷನ್ ರಿಲೇಟೆಡ್ ಚಾರ್ಜಸ್ ಅಂತಂದರೆ ನಮ್ಮ ಅಕೌಂಟಲ್ಲಿ ನಾವು ಏನು ಟ್ರಾನ್ಸಾಕ್ಷನ್ ಮಾಡ್ತೀವಿ ಆ ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ನಮಗೆ ಒಂದು ಮೆಸೇಜ್ ಬರ್ತಾ ಇರುತ್ತೆ. ಈ ಥರ ಅಕೌಂಟ್ಗೆ ₹1 ಡೆಬಿಟ್ ಆಗಿದೆ, ₹1 ಕ್ರೆಡಿಟ್ ಆಗಿದೆ ಅಂತ ನಮಗೆ ಮೆಸೇಜ್ ಬರ್ತಾ ಇರುತ್ತೆ. ಎವ್ರಿ ಟ್ರಾನ್ಸಾಕ್ಷನ್ಗೆ ಒಂದು SMS ಬರ್ತಾ ಇರುತ್ತೆ. ಇದಕ್ಕೆ ಟ್ರಾನ್ಸಾಕ್ಷನ್ ಅಲರ್ಟ್ ಅಂತ ಹೇಳ್ತೀವಿ. ಈ ಟ್ರಾನ್ಸಾಕ್ಷನ್ ಅಲರ್ಟ್ಗಳು ನಮಗೆ ಬರೋದು ಯಾವಾಗ ನಮ್ಮ ಅಕೌಂಟಲ್ಲಿ ಇನ್ಸ್ಟಾ ಅಲರ್ಟ್ನ ರಿಜಿಸ್ಟರ್ ಮಾಡ್ಕೊಂಡಿರ್ತೀವಿ ಅವಾಗ ಮಾತ್ರ ಬರುತ್ತೆ. ಇನ್ಸ್ಟಾ ಅಲರ್ಟ್ ಅಂದರೆ ನನ್ನ ಅಕೌಂಟಲ್ಲಿ ಒಂದು ಟ್ರಾನ್ಸಾಕ್ಷನ್ ಆದ ಕೂಡಲೇ ಇಮ್ಮಿಡಿಯೇಟ್ ನನಗೊಂದು SMS ಬರುತ್ತೆ. ಅದಕ್ಕೆ ಇನ್ಸ್ಟಾ ಅಲರ್ಟ್ ಅಂತ ಹೇಳ್ತೀವಿ. ನಂದು 4 ಬ್ಯಾಂಕಲ್ಲಿ ಅಕೌಂಟ್ ಇದೆ. ಆ ಬ್ಯಾಂಕ್ಗಳಲ್ಲಿ ಒಂದು ಟ್ರಾನ್ಸಾಕ್ಷನ್ಗೆ ಒಂದು ಇನ್ಸ್ಟಾ ಅಲರ್ಟ್ ಬಂದರೆ ಏನು ಚಾರ್ಜಸ್ ಆಗುತ್ತೆ ನಿಮಗೆ ಹೇಳ್ತೀನಿ. ಎಕ್ಸಾಂಪಲ್, HDFC ಬ್ಯಾಂಕಲ್ಲಿ 20 ಪೈಸಾ ಪರ್ ಟ್ರಾನ್ಸಾಕ್ಷನ್. ಅದೇ ರೀತಿ ಆಕ್ಸಿಸ್ ಬ್ಯಾಂಕಲ್ಲಿ 25 ಪೈಸಾ ಪರ್ ಟ್ರಾನ್ಸಾಕ್ಷನ್. ಬ್ಯಾಂಕ್ ಆಫ್ ಬರೋಡಾದಲ್ಲಿ 20 ಪೈಸಾ ಪರ್ ಟ್ರಾನ್ಸಾಕ್ಷನ್. ಯೂನಿಯನ್ ಬ್ಯಾಂಕಲ್ಲಿ 25 ಪೈಸಾ ಪರ್ ಟ್ರಾನ್ಸಾಕ್ಷನ್. ಇದೆಲ್ಲದಕ್ಕೂ GST ಆ್ಯಡ್ ಆಗಿ ನಮಗೆ ಚಾರ್ಜಸ್ ಬರುತ್ತೆ. ಇವಾಗ ಕೆಲವರು ಕೇಳ್ಬೋದು, ಈ ಟ್ರಾನ್ಸಾಕ್ಷನ್ ಅಲರ್ಟಿಂದ ನನಗೆ ಯೂಸ್ ಆಗುತ್ತೆ ಅಂತ. ನಿಮ್ಗೆ ಗೊತ್ತು, ಇವಾಗ ಮಾರ್ಕೆಟಲ್ಲಿ ತುಂಬ ಫ್ರಾಡಲೆಂಟ್ ಟ್ರಾನ್ಸಾಕ್ಷನ್ ಆಗ್ತಾ ಇದೆ. ಸೊ ಇನ್ಸ್ಟಾ ಅಲರ್ಟ್ ಇದ್ದರೆ ಏನಾಗುತ್ತೆ, ನಿಮ್ಮ ಅಕೌಂಟಲ್ಲಿ ಏನೇ ಒಂದು ಟ್ರಾನ್ಸಾಕ್ಷನ್ ಆಗಿಬಿಟ್ರೆ ಇಮ್ಮಿಡಿಯೇಟ್ ಆಗಿ ನಿಮ್ಮ ಮೊಬೈಲಿಗೆ ಒಂದು SMS ಅಲರ್ಟ್ ಬರುತ್ತೆ, ಈ ಥರ ಡೆಬಿಟ್ ಆಗಿದೆ, ಈ ಥರ ಕ್ರೆಡಿಟ್ ಆಗಿದೆ ಅಂತ. ಸೊ ನೀವು ಎಚ್ಚೆತ್ಕೋಬೋದು ಮತ್ತು ನಿಮ್ಮ ಅಕೌಂಟಲ್ಲಿ ಬೇರೆ ಫರ್ದರ್ ಟ್ರಾನ್ಸಾಕ್ಷನ್ ಆಗೋದು ನೀವು ಕಂಟ್ರೋಲ್ ಮಾಡ್ಕೋಬೋದು. ಅದೇ ರೀತಿ ನಿಮಗೆ ಒಂದು ಇನ್ಫಾರ್ಮೇಷನ್ ಇರುತ್ತೆ, ನನ್ನ ಅಕೌಂಟಲ್ಲಿ ಏನಾಗ್ತಾ ಇದೆ ಏನಾಗ್ತಾ ಇಲ್ಲ. ಇದನ್ನು ಮೀರಿ ಯಾರಾದರೂ ನನಗೆ ಈ ಟ್ರಾನ್ಸಾಕ್ಷನ್ ಅಲರ್ಟ್ಸ್ ಬೇಡ ಅಂತಂದರೆ ನೀವು ಬ್ಯಾಂಕಿಗೆ ಹೋಗಿ ಅಥವಾ ಆನ್ಲೈನಲ್ಲಿ ಇದನ್ನ ರಿಜಿಸ್ಟರ್ ಮಾಡ್ಬೋದು. ಅಂದರೆ SMS ಅಲರ್ಟ್ಸ್ ರಿಜಿಸ್ಟ್ರೇಷನ್ ಅಂತ ಇದೆ, ಅದನ್ನು ನಾವು ಮಾಡ್ಕೋಬೋದು. ಇವಾಗ ಮತ್ತೆ ಕೆಲವರು ಪ್ರಶ್ನೆ ಕೇಳ್ಬೋದು, ರಿಜಿಸ್ಟರ್ ಮಾಡಿಬಿಟ್ರೆ ನನಗೆ ಟ್ರಾನ್ಸಾಕ್ಷನ್ ಅಲರ್ಟ್ ಬರೋದು ಹೇಗೆ ಅಂತ. ನೀವು ನಿಮ್ಮ ಇಮೇಲ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ನಿಮ್ಮ ಎಲ್ಲ ಟ್ರಾನ್ಸಾಕ್ಷನ್ಗೂ ನಿಮ್ಮ ಇಮೇಲಿಗೆ ಮೇಲ್ಸ್ ಬರ್ತಾ ಇರುತ್ತೆ, ಈ ಥರ ಅಕೌಂಟಲ್ಲಿ ಡೆಬಿಟ್ ಆರ್ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆಗಿದೆ ಅಂತ. ಸೊ ನಿಮಗೆ ವಿತ್ ಚಾರ್ಜ್ ವಿತೌಟ್ ಚಾರ್ಜ್ ಟ್ರಾನ್ಸಾಕ್ಷನ್ ಅಲರ್ಟ್ ತೊಗೊಬೋದು. ಆದರೆ SMS ಅಲ್ಲಿ ತೊಗೊಂಡಾಗ ಏನಾಗುತ್ತೆ ಅಂದರೆ ನಿಮ್ಗೊಂದು ಇನ್ಫಾರ್ಮೇಷನ್ ಇಮ್ಮಿಡಿಯೇಟ್ ನಿಮ್ಮ ಮೊಬೈಲಿಗೆ ಬರ್ತಾ ಇರುತ್ತೆ. ಈ ಟ್ರಾನ್ಸಾಕ್ಷನ್ ಅಲರ್ಟ್ಸ್ ಅಲ್ಲದೆ ನಿಮಗೆ ಬ್ಯಾಂಕಿನಿಂದ ಕೆಲವೊಂದು ಪ್ರಮೋಷನಲ್ ಮೆಸೇಜ್ ಬರುತ್ತೆ ಅಥವಾ ಡೇ ಎಂಡ್ ಬ್ಯಾಲೆನ್ಸ್ ಮೆಸೇಜ್ಗಳು ಬರುತ್ತೆ. ಈ ಪ್ರಮೋಷನಲ್ ಆ್ಯಂಡ್ ಡೇ ಎಂಡ್ ಬ್ಯಾಲೆನ್ಸ್ ಮೆಸೇಜ್ಗಳು ಏನಿರುತ್ತಲ್ಲ ಇದಕ್ಕೆ ಯಾವುದೇ ರೀತಿ ಚಾರ್ಜಸ್ ಹಾಕಲ್ಲ. ಸೊ ಇದರಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಏನಂತಂದರೆ, ಇನ್ಸ್ಟಾ ಅಲರ್ಟ್ಸ್ ಅಂತಂದರೆ ನಮ್ಮ ಅಕೌಂಟಲ್ಲಿ ಯಾವುದೇ ಡೆಬಿಟ್ ಆರ್ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆದಾಗ ಇಮ್ಮಿಡಿಯೇಟ್ ನಮ್ಮ SMS-ಗೆ ಅಥವಾ ಇಮೇಲಿಗೆ ಬರುವಂಥ ಪಾಪಪ್ಗೆ ನಾವು ಇನ್ಸ್ಟಾ ಅಲರ್ಟ್ಸ್ ಅಂತ ಹೇಳ್ತೀವಿ. ನಮ್ಮ ಈ ಚಾನಲ್ ಮೂಲಕ ನಾವು ನಮ್ಮ ಚಿಕ್ಕ ಪ್ರಯತ್ನ ಮಾಡ್ತಿದ್ದೇವೆ, ಏನಂದರೆ ಬ್ಯಾಂಕಿಂಗ್ ಅವೇರ್ನೆಸ್ನ 4 ಜನಕ್ಕೆ ತಲುಪಿಸಬೇಕು ಅಂತ. ನಿಮಗೇನಾದರೂ ನಮ್ಮ ವಿಡಿಯೋದಲ್ಲಿ 4 ಜನಕ್ಕೆ ಹೆಲ್ಪ್ ಆಗುವಂಥ ಇನ್ಫಾರ್ಮೇಷನ್ ನಾವು ಶೇರ್ ಮಾಡ್ತೀವಿ ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, 4 ಜನಕ್ಕೆ ಶೇರ್ ಮಾಡಿ. ಯಾರಿಗೂ ಇದರಿಂದ 100% ಉಪಯೋಗ ಆಗುತ್ತೆ. ಥ್ಯಾಂಕ್ ಯು.